ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ನಾನಂತ ಇವಾಗ ರೆಡಿ ಆಗಿಬಿಟ್ಟೇನೆ ರೀ. ನಾವು ಎಲ್ಲಿಗೆ ಹೋಗತ್ತೀವಪ್ಪ ಅಂತಂದ್ರೆ ನಾವು ನಮ್ಮ ಹುಬ್ಬಳ್ಳಿ ಮಾರ್ಕೆಟಿಗೆ ಹೋಗತ್ತೀವಿ ರೀ. ಸೊ ಅಲ್ಲಿ ಹೋಗಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಸೊ ಬರ್ರಿ ಹೋಗೋಣ ನಮ್ಮ ಹುಬ್ಬಳ್ಳಿ ಮಾರ್ಕೆಟಿಗೆ. ನೋಡಿರಿ, ನಮ್ದು ಆಟೋ ಬಂತು. ಇವಾಗ ಮಮ್ಮಿ ಮತ್ತು ಅಪ್ಪ ನಾನು ಹೋಗತ್ತೀವಿ. ನಾವು 3 ಜನ ಹೋಗತ್ತೀವಿ. ದಾದಿ ವಲ್ಲಂದ್ರೆ ಹಾಂ, ಕುಂದ್ರಿ ನಿಂದ್ರ. ಇವಾಗ ಬಂದ್ವಿ ನಾವು ದುರ್ಗದ ಬೈಲಿಗೆ ಬಂದ್ವಿ ಫಸ್ಟ್. ಕಿವ್ಯಾಗಿನೂ ನೋಡತ್ತಾಳ. 30 ರೂಪಾಯಿ ಇರ್ಬೇಕಲ್ಲ ಇವ. ಚಲೋ ಅದ ನೋಡಿ, ಅಷ್ಟೇನು ಚಂದ. ಅಲ್ಲಿ ಮಮ್ಮಿ ನೋಡ್ರಿ ಕ್ಯಾಪ್ ಅವೆಲ್ಲ ಹಚ್ಚಿರ್ತಾರೆ. ಹೋಗೋಣ ನಡಿ ಮುಂದೆ. ಇಲ್ಲೇಸ್ ನೋಡತ್ತಾರ್ರಿ ಇವ್ರು. ಇಲ್ಲಿ ಚಶ್ಮಾ ನೋಡತ್ತಾರ ನೋಡ್ರಿ ಇವ್ರು. ವಾಚ್ ಅದಾವ. ಹಾಂ, ಚಲೋ ಐತಿ. ಇಲ್ಲಿ ಮಾವಿನ ಕೇಳತ್ತಾರ ನೋಡ್ರಿ. ಭಾಳ ಹೇಳತ್ತಾರ ಅವ್ರು. ಜಾಸ್ತಿ ಆಗತ್ತಾರ ರೇಟ್. फोन है सही माँ, हम पकड़ में ದರ್ಶನ್ ಸೆಂಟ್ ಶುರುವಾತ್ ರೀ. ಪ್ಯಾಂಟ್ ಸಿಗ್ಲಿಲ್ಲ ರೀ. ದುಬಾರಿ ಹೇಳಿದ್ರಿ ಅವನ್ನ. ಕಿರಿಪ್ ತಗೋರ್ಸಿ ಅಂತ ಸಣ್ಣ ಇವು ಹೆಂಗ್ರಿ ಇವು? ಅಲ್ಲೆಲ್ಲ ಹೋತ್ ನೋಡ್ರಿ ಪದ ಕೇಳ್ಬಿಡ್ತಮ್ಮ. ಅರ್ಶಿ ಹೋಯ್ತ ಇಲ್ಲಿ ಮಮ್ಮಿಗೆ ಐಸ್ ಕ್ರೀಮ್ ಕೊಡ್ಸಿದ್ದೆ ರೀ ತಿನ್ನತ್ರಿ ನನ್ನ ರೊಕ್ಕದ್ಲಿನ. ಇವಾಗ ನಾವು ಪಾನಿಪುರಿ ತಿನ್ನಕ್ಕೆ ಹೋಗತ್ತೇವ್ರಿ. ಈಗ ನೋಡಿ 1 ರೂಪಾಯಿ ತಂದಿಲ್ಲ, ಹೋಗಾತ್ಲಲ್ಲೇ. ಅರ್ಶಿಯಾ ಸುಮ್ ಥಂಡ ನಿಂಬು ಸೋಡಾರ ಕುಡಿತಿದ್ವಿ. ಪಾನಿಪುರಿ ತಿನ್ನಂತೀರಿ, ಭಾಳ ದಿನ ಆಯ್ತು ತಿಂದಿಲ್ಲ. ಹೌದು, ಎಲ್ಲೇ ನೋಡ್ಕೊಂಡಿದ್ರಿ ಬೇಡ. ಅಲ್ಲಿ ಒಳದೇನವ್ರು ಹೆಂಗೆ ಮಾಡತ್ತಾರ ಅಂತ ಕೇಳಿ. ಇವಾಗೆಲ್ಲ ಪ್ಲೇಟ್ ಬಂದು ರೀ ನೋಡ್ರಲ್ಲಿ ಪಾನಿ ಐಸ್ ಹಾಕ್ಯಾರ ನೋಡ್ರಿ. ಅರ್ಶಿಯಾ ಕೋಲ್ಡ್ ಐತಿ ಅವೇ ಅವ ವಾ ಭಾಳ ಕೋಲ್ಡ್ ಐತಿ. ಈಗ ಬಿಸ್ಲಾಗ ಪಾಪ ಅವರು ಇದು ಮಾಡ್ಯಾರ ತಗೋ. ಭಾಳ ದಿನಕ್ಕೆ ಪಾನಿಪುರಿ ತಿನ್ನಲಾರ. ಅದು ತಿನ್ನು, ಇದು ಕೋಡ್ ನೋಡ್ತೇನೆ ಎಷ್ಟು ಕೊಡ್ಬೇಕು. ಚಲೋ ಐತೆ. ಮತ್ತು ಪಾನಿಪುರಿ ತಿಂದ್ವಿ ಮತ್ತು ಹೋಗಾತ್ತೀರಿ. ಈಗ ನಾವಿವಾಗ ಒಂದು ಹೋಟೆಲ್ ಒಳಗೆ ಬಂದ್ವಿ ರೀ. ಹೋಟೆಲ್ ಅಂದ್ರೆ ಸ್ಟ್ರೀಟ್ಸ್ ಒಳಗೆ ಬಂದ್ವಿ ರೀ. ಇಲ್ಲೇ ನಾನು ಮತ್ತು ಅಪ್ಪ ಮ್ಯಾಂಗೋ ಫಾಲೂದ ತೊಗೊಂಡ್ವಿ ರೀ. ಇಲ್ಲಿಂದ ಮ್ಯಾಂಗೋ ಫಾಲೂದ ತೊಗೊಂಡ್ವಿ ರೀ. ಇಲ್ಲಿ ನೋಡ್ರಿ ನಮ್ದು ಮ್ಯಾಂಗೋ ಫಾಲೂದ ಬಂತು. ಮಮ್ಮಿ ಏನು ತೊಗೊಂಡಿಲ್ಲ. ಇದ್ರೊಳಗೆ ತೊಗೊಂಡು ಸ್ವಲ್ಪ ತಿನ್ನ. ಸೊ ನೋಡ್ರಿಪ್ಪ, ನಾವಂತೂ ಇವಾಗ ಮಾರ್ಕೆಟಿಗೆ ಹೋಗಿ ಬಂದ್ವಿ ರೀ. ಅಲ್ಲಿಂದ ಏನೇನು ತೊಗೊಂಡು ಬಂದೀವಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ರೀ. ಫಸ್ಟಿಗೆ ನಾನಿದು ಹಿಬಾ ಮೆಹಂದಿ ಬಾಕ್ಸ್ ತೊಗೊಂಡು ಬಂದೆ ರೀ. ಅಂದರೆ ಸ್ವಲ್ಪ ಮೆಹಂದಿ ಹಚ್ಕೋಬೇಕು ಅನ್ನೋದು ಭಾಳ ಐತ್ರಿ, ಹಾಗಾಗಿ ತೊಗೊಂಡು ಬಂದೆ ರೀ. ಇದ್ರೊಳಗೆ 15 ಮೆಹಂದಿ ಇರ್ತಾವೆ ರೀ. ಹಿಂಗೆ ತೊಗೊಂಡು ಬಂದೆ ರೀ. ಆಮೇಲೆ ಮತ್ತು ನಾನೇನೇ ಲಗಿನ್ಸ್ ಪ್ಯಾಂಟ್, ಆಮೇಲೆ ಮತ್ತು 2 ವೇಲ್ ತೊಗೊಂಡು ಬಂದೇನಿ ರೀ. ಒಂದು ವೈಟ್ ಮತ್ತು ಒಂದು ಇದನ್ನು ವೇಲ್ ತೊಗೊಂಡು ಬಂದೇನಿ ರೀ. ಆಮೇಲೆ ಮತ್ತು ನನ್ನೊಂದು ಡ್ರೆಸ್ ಇತ್ತು ರೀ, ಅದಕ್ಕೆ ವೈಟ್ ಲೆಗಿನ್ಸ್ ಬೇಕಾಗಿತ್ತು, ಹಾಗಾಗಿ ಒಂದು ವೈಟ್ ಲೆಗಿನ್ಸ್ ತೊಗೊಂಡು ಬಂದೇನಿ ರೀ. ವೈಟ ಬಿತ್ತು ರೀ.
ಆಮೇಲೆ ನಾನಿಲ್ಲೇ ಈ ಥರದ ಕ್ಲಿಪ್ ತೊಗೊಂಡೆ ರೀ. ಅಂದ್ರೆ ನನಗಿದು ಮುತ್ತು ಬ್ಯಾಡಾಗಿತ್ತು ರೀ, ಆದ್ರೆ ಮುತ್ತು ಇರಲಾರದ್ದು ಇರಲಿಲ್ಲ ಅದ್ರೊಳಗೆ, ಅದಕ್ಕೆ ಇದನ್ನು ತೊಗೊಂಡೆ ರೀ. ಆಮೇಲೆ ಮತ್ತು ಒಂದು ಕ್ಲಿಪ್ಪಿಂದ ಇದನ್ನು ತೊಗೊಂಡೆ ರೀ. ಇವಾಗ ಬೇಕಾದಾಗ ಸಿಗೋದು ಇಲ್ಲ ರೀ, ಅದಕ್ಕಿಂತ ತೆಗೆದಿಟ್ಟಿರ್ತೀನಿ ರೀ. ಆಮೇಲೆ ಮತ್ತು ನಾನು ಇನ್ನೊಂದು ಈ ಥರ ಸ್ವಲ್ಪ ದೊಡ್ಡಗೋದವ್ರೆ ನನ್ನ ಕೂದಲ, ಹಾಗಾಗಿ ಇಷ್ಟು ದೊಡ್ಡದು ತೊಗೊಂಡೇನಿ ನಾನು ಇನ್ನೊಂದು ಕ್ಲಿಪ್. ಮುರಿದೇ ಬಿಟ್ಟಿರ್ತಾವ್ರಿ ಅದಕ್ಕೆ. ಆಮೇಲೆ ಮತ್ತು ಒಂದು ಇದನ್ನು ತೊಗೊಂಡೆ ರೀ, ಇದು ಚಲೋ ಕಾಣಿಸ್ತ್ರಿ ನನಗೆ, ಅದಕ್ಕೆ ಇದನ್ನು ತೊಗೊಂಡೆ. ಆಮೇಲೆ ಮತ್ತು ಒಂದು ಇದನ್ನು ತೊಗೊಂಡೆ ರೀ, ಸ್ವಲ್ಪ ದೊಡ್ಡದೈತೆ ಅನ್ನೋದು ಅದ್ರ ಸಲುವಾಗಿ ಇದನ್ನು ತೊಗೊಂಡೆ. ಆಮೇಲೆ ಮತ್ತು ಇದನ್ನೊಂದು ಮಮ್ಮಿ ತೊಗೊಂಡ್ರಿ, ಅದಕ್ಕೆ ಇದು ಸಣ್ಣ ತೊಗೊಂಡೆ ರೀ, ಒಂದು ಮಮ್ಮಿ ತೊಗೊಂಡಾರ್ರಿ. ಆಮೇಲೆ ಮತ್ತು ಇದು ಎರ್ಪಿನೂ ಮಮ್ಮಿ ತೊಗೊಂಡಾರ್ರಿ. ತೆಗೆದು ಹಾಕ್ಬಿಡೋಣ್ರಿ ಇದ್ರೊಳಗೆ. ಆಮೇಲೆ ಮತ್ತು ಮಮ್ಮಿಲೊಂದು ಚಶ್ಮಾ ತೊಗೊಂಡ್ರಿ. ಇದನ್ನು ಅಂದ್ರೆ ಅವರು ಮೊನ್ನೆ ಎಕ್ಸಿಬಿಷನಿಗೆ ಹೋಗಿದ್ರಿ, ಅಲ್ಲಿ ನಸೀನಾಪನೂ ಒಂದು ತೊಗೊಂಡಿದ್ಲು. ಅಂದ್ರೆ ಅಲ್ಲಿ ಈ ಥರದ್ದು ಒಂದೇ ಇತ್ತು, ಹಾಗಾಗಿ ಅದು ನಸೀನಾಪ ತೊಗೊಂಡಿದ್ಲು, ಇದನ್ನ ಮಮ್ಮಿ ತೊಗೊಂಡ್ರಿ. ಚಲೋ ಐತ್ರಿ. ಮತ್ತು ಇಲ್ಲಿ ಮಮ್ಮಿ ಒಂದು ವೇಲ್ ತೊಗೊಂಡಾರಿ. ಇದನ್ನು ಇಷ್ಟಲ್ಲಿ ನಾವು ತೊಗೊಂಡ್ಮೇಲೆ ಮತ್ತು ನಾನು ಇದನ್ನು ತೊಗೊಂಡೆ ರೀ, ತಿನ್ನಕ್ಕೆ ಬರ್ತೈತಿ ಅಂತಂದು. ನಾನೇನು ಜಾಸ್ತಿ ತೊಗೊಂಡಿಲ್ಲ ರೀ, ಸ್ವಲ್ಪ ತೊಗೊಂಡೆ ರೀ. ಅಂದ್ರೆ ನನಗೇನು ಬೇಕು ಅದನ್ನೆಲ್ಲ ನನ್ನ ರೊಕ್ಕದಲ್ಲಿನೇ ತೊಗೊಂಡೆ ರೀ. ಸ್ವಲ್ಪ ರೊಕ್ಕ ಜಮಾ ಮಾಡಿದ್ದೆ ರೀ, ಹಾಗಾಗಿ ಎಲ್ಲ ನನ್ನ ರೊಕ್ಕದಲ್ಲಿನೇ ತೊಗೊಂಡೆ. ಆಮೇಲೆ ಮತ್ತು ಇದನ್ನು ಮಮ್ಮಿ ತೊಗೊಂಡ್ರಿ. ಇದನ್ನೊಂದು ಚಶ್ಮಾ ಒಂದಷ್ಟು ಮಮ್ಮಿ ತೊಗೊಂಡ್ರೆ, ಮತ್ತು ಉಳ್ಕಿದ್ದೆಲ್ಲ ನಂದೇ ರೀ. ಅದು ಖುಷಿ ಆಯ್ತು ರೀ. ಭಾಳ ದಿನದ ಮೇಲೆ ಹೋಗಿ ಬಂದಿದ್ವಿ ರೀ, ನಾವು ಭಾಳ ದಿನ ಆಗಿತ್ತು, ಹುಬ್ಳಿಗೂ ಹೋಗಿ ಬಂದಿದ್ದಿಲ್ಲ. ಬಿಸಿಲು ಐತಲ್ರಿ, ಅದಕ್ಕೆ ಹೊರಗೆ ಹೋಗಿದ್ದಿಲ್ಲ. ಇವತ್ತು ಹೋಗೇ ಬಿಡೋಣ ತಗೋ ಅಂತಂದು ಹೋಗಿ ಬಂದ್ವಿ ರೀ. ಖುಷಿ ಆಯ್ತು ರೀ. ಆಮೇಲೆ ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.